ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು 5:50ಕ್ಕೆ ಎದ್ದು ನೋಡಿ, ಇವಾಗ 8 ಗಂಟೆಗೆ ಇನ್ನೂ 5 ನಿಮಿಷ ಬಾಕಿ ಇದೆ. ನೋಡಿ ಎಲ್ಲ ಹೇಗೆ ರೆಡಿ ಮಾಡಿದ್ದೀನಿ ನೋಡಿ. ಇದೆಲ್ಲ ಅಕ್ಕಿ ನೆನೆ ಹಾಕಿ ರುಬ್ಬಿ ತೆಂಗಿನ ತುರಿ ಎಲ್ಲ ಹಾಕಿ ತುಂಬ ಕಷ್ಟಪಟ್ಟು ಮಾಡುವ ತಿಂಡಿ. ಹಾಗೆ ಮೊಟ್ಟೆ ಫ್ರೈಡ್ ರೈಸ್, ಹಾಗೆ ಬೇಳೆ ದಾಳು, ಬೇಳೆ ಮತ್ತು ಟೊಮೆಟೊ, ಇಲ್ಲಿ ಪುಳಿಯೋಗರೆ ಮಾಡಿದ್ದೀನಿ. ಇದೆಲ್ಲ ಬಿಸಿ ಬಿಸಿ ಅನ್ನದಲ್ಲೇ ಮಾಡಿರೋದು. ಬನ್ನಿ ಈಗೆಲ್ಲ ಒಂದು ಐಡಿಯಾ ಮಾಡಿ ಹೇಗೆ ಮಾಡೋದು ಅಂತ ನೋಡಿ ಬರುವ ನಾವು. ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನು ಬೇರೆ ಕೆಲಸಗಳೆಲ್ಲ ಇದೆ, ಕ್ಲೀನಿಂಗು ಅದು ಇದು ಅಂತ. ಬನ್ನಿ ನೋಡುವ ಹೇಗೆ ಮಾಡೋದು ಇಷ್ಟು ಪಟಪಟ ಅಂತ. ನಾಳೆ ಬೆಳಿಗ್ಗೆ ಎಲೆಯಲ್ಲಿ ಮಡಚಿಟ್ಟ ತಿಂಡಿ ಮಾಡ್ತೇನೆ. ಅದಕ್ಕೆ ಇವತ್ತು ರಾತ್ರಿನೇ ಈ ಥರ ಅಕ್ಕಿನ ನಾವು ತೊಳೆದು ನೆನೆ ಹಾಕಬೇಕು. ಚೆನ್ನಾಗಿತ್ತು ಇದು ನೋಡಿ. 1/4 ಗ್ಲಾಸ್ ಸಾಕು ನಮಗೆ. 1/4 ಗ್ಲಾಸಲ್ಲಿ ಚೆನ್ನಾಗಿ ಒಂದು 10 ಎಲ್ಲ ಮಾಡ್ಬೋದು. ಎಲೆಯಲ್ಲಿ ಈ ಥರ ನಾನು ತೋರಿಸ್ತೀನಿ ಬೆಳಿಗ್ಗೆ. ಈಗ ಇದನ್ನು 3 ಸಲ ಚೆನ್ನಾಗಿ ತೊಳೆದಿದ್ದೇನೆ. ಈಗ ಈ ಥರ ನೀರು ಹಾಕಿ ಇಡಬೇಕು. ಇಟ್ಟು ಬೆಳಿಗ್ಗೆ 1 ಸಲ ತೊಳೆದ್ರೆ ಸಾಕು. ರಾತ್ರಿನೇ ಹೀಗೆ ಮುಚ್ಚಿಡಬೇಕು ನೋಡಿ. ಆಮೇಲೆ ಬೆಳಿಗ್ಗೆ ಎದ್ದು 1 ಸಲ ಚೆನ್ನಾಗಿ ತೊಳೆದು ಆಮೇಲೆ ತೋರಿಸ್ಕೊಡ್ತೀನಿ ಬೆಳಿಗ್ಗೆ. ಇಲ್ಲಿ ನೋಡಿ, ರಾತ್ರಿ ಕೂಡ 3 ಸಲ ತೊಳೆದಿಟ್ಟಿದ್ದೀನಿ. ಇವಾಗ ಮತ್ತೊಂದು ಸಲ ತೊಳೆದಿಟ್ಟ ಅಕ್ಕಿ, ಆಮೇಲೆ ಒಂದು ಸಣ್ಣ ತೆಂಗಿನಕಾಯಿ ಅರ್ಧದಷ್ಟು ತುರಿದಿಟ್ಟಿದ್ದೀನಿ. ಇದು ಕುಚ್ಚಲಕ್ಕಿ ಆಗಿರೋದ್ರಿಂದ ಇದು ಆದಷ್ಟು ಚಿಕ್ಕ ಜಾರಿಗೆ ಹಾಕಿ 1-2-3 ಸಲ ರುಬ್ಬಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದು ಇದು. ಯಾಕಂದರೆ ಎಲೆಯಲ್ಲಿ ನಾವು ಈ ಥರ ಅಂಟಿಸೋದಲ್ವ. ನೋಡಿ, ತೆಂಗಿನ ತುರಿ, ಉಪ್ಪು, ಸ್ವಲ್ಪ ಉಪ್ಪು ಹಾಕಿ ದೊಡ್ಡ ಜಾರಲ್ಲಿ ಬೇಗ ನುಣ್ಣಗೆ ಆಗಲ್ಲ ಅಷ್ಟೇ ಕಾರಣ. ಅಥವಾ ಗ್ರೈಂಡರ್ ಅಥವಾ ನಮ್ಮ ರುಬ್ಬುವ ಕಲ್ಲು ಹಳೆಯ ಕಾಲದ್ದು ಅದರಲ್ಲಿ ಮಾಡ್ಬೋದು ನೋಡಿ. ಸ್ವಲ್ಪ ನೀರು ಹಾಕಿ, ಕಡುಬಿಗೆ ಇಷ್ಟು ನೀರು ಹಾಕುವಾಗಿಲ್ಲ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. 1-2 ನಿಮಿಷದಲ್ಲಿ ಈ ಥರ ರುಬ್ಬಿ ಆಗುತ್ತೆ. ಇದನ್ನು ಎಲೆಯ ಮೇಲೆ ಈ ಥರ ಲಟ್ಟಿಸಿ, ಕೈಯಲ್ಲೇ ಲಟ್ಟಿಸಿ ಬೇಯಿಸೋದು. ತೆಂಗಿನ ತುರಿಯೆಲ್ಲ ಹಾಕಿದ್ದೀವಲ್ವ, ಚೆನ್ನಾಗಿರುತ್ತೆ. ಈ ಥರ 2 ಸಲ ಮಾಡಿದರೆ ಆಯ್ತು. ಇನ್ನು ಇವಾಗ ನೋಡಿ ರುಬ್ಬಿದ್ದೆಲ್ಲ ಆಯಿತು. ಈ ಥರ ಅಂಟಬಾರ್ದು ನೋಡಿ ಕೈಗೆ. ತುಂಬ ಸುಲಭವಾಗಿ ಮಾಡ್ಬೋದು ಇದು. ನಾನು ಇಷ್ಟು ರುಬ್ಬಲಿಕ್ಕೆ 7 ನಿಮಿಷ 8 ನಿಮಿಷ ತಗೊಂಡಿದ್ದೀನಿ ಅಷ್ಟೇ. ರಾತ್ರಿನೇ ನೀರಲ್ಲಿ ಹಾಕಿಡಬೇಕು ಅಕ್ಕಿನ. ಇದು ಎಲ್ಲ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ಕೆಂಪು ಕುಚ್ಚಲಕ್ಕಿ, ಬಿಳಿ ಕುಚ್ಚಲಕ್ಕಿ, ಆ ಥರ ನೋಡಿ. ಕೈಗೆ ಈ ಥರ ಇದನ್ನು ಎಲೆಯಲ್ಲಿ ಮಡಚೋದು. ಈಗ ಇದು ಮೊನ್ನೆನೇ ತಂದಿಟ್ಟ ಬಾಳೆ ಎಲೆ ಇಷ್ಟು ಸಾಕಾಗುತ್ತೆ. ಈ ಥರ ಏನಾಗಲ್ಲ. ಇದನ್ನು ಸ್ವಲ್ಪ ಬಿಸಿಯಲ್ಲಿ ಬಾಡಿಸಬೇಕು, ಇಲ್ಲಾಂದರೆ ಬಾಳೆ ಎಲೆ ಕಟ್ಟಾಗುತ್ತಲ್ವ. ಅದೊಂದು ಗಾದೆ ಇದೆ ಅಲ್ವ, ಬೆಂಕಿಯಲ್ಲಿ ಬೆಂದ ಎಲೆಗೆ ಬಿಸಿಲಲ್ಲಿ ಬಾಡುವ ಚಿಂತೆ ಏಕೆ ಅಂತ. ಈಗ ಬೆಂಕಿಯಲ್ಲಿ ಒಂಚೂರು ಬೇಯಿಸ್ಬೇಕು ಇದನ್ನು. ಬಂದರೆ ಬಿಸಿಗೆ ಹಿಡಿಬೇಕು ಬಾಳೆ ಎಲೆನ. ನೋಡಿ, ಇದನ್ನು ಬಿಸಿಲಲ್ಲಿ ಸ್ವಲ್ಪ ನಾನು ಬಾಡಿಸಿದೆ ಅಲ್ವ. ಬಾಡಿಸಿದ ನಂತರ ಈ ಥರ ಕಟ್ ಮಾಡಿ ಇದನ್ನೆಲ್ಲ ತೆಗಿಬೇಕು. ಇದರ ಬೆನ್ನ ಹಿಂದೆ ಇದು ಇರುತ್ತಲ್ಲ, ಇದೆಲ್ಲ ತೆಗೆದು ಈ ಥರ ಎಲೆಯಾಗಿ ಕಟ್ ಮಾಡಿ ಇಡಬೇಕು ನೋಡಿ. ಒಂದು ಸಲ ಬಿಸಿಲಲ್ಲಿ ಬಾಡಿದ ಮೇಲೆ, ಒಂದು ಸಲ ಬೆಂಕಿಯಲ್ಲಿ ಬೆಂದ ಮೇಲೆ ಬಿಸಿಲಲ್ಲಿ ಬಾಡುವ ಚಿಂತೆನೇ ಇರೋದಿಲ್ಲ, ಎಲೆಗಾಗಲಿ ಹೂವಿಗಾಗಲಿ. ಹಾಗೆ ಮನುಷ್ಯರು ತುಂಬ ಏಟು ಮೇಲೆ ಏಟು ತಿಂದಾಗ, ನೋವಿನ ಮೇಲೆ ನೋವು ತಿಂದಾಗ ಸಣ್ಣ ಸಣ್ಣ ನೋವಿನ ಭಯನೇ ಇರೋದಿಲ್ಲ. ಇದು ಮಾಡುವಾಗ ಪಕ್ಕದಲ್ಲಿ ನೀರಿಟ್ಟಿರಬೇಕು ನೋಡಿ. ಈ ಥರ ಒಂದೊಂದು ಎಲೆಯನ್ನು ತಗೊಳ್ಳೋದು, ಕೈಗೆ ಸ್ವಲ್ಪ ನೀರು ಈ ಥರ ಅಂಟಿಸಿದವಲ್ಲ ನೋಡಿ, ಉಂಡೆ ಮಾಡೋದು. ಉಂಡೆ ಮಾಡಿ ಈ ಸಿಹಿ ಎಲ್ಲ ಮಾಡ್ತಾರಲ್ವ, ಹಾಗೆ ಇದು ಚಪ್ಪೆ. ಬೆಳಿಗ್ಗೆ ನಾವು ಸಿಹಿ ತಿನ್ನಲ್ಲ, ಈ ಥರ ಮಾಡೋದು ನೋಡಿ. ಒಂದೊಂದನ್ನೇ ಈ ಥರ ಮಾಡಿ ನಮ್ಮ ಇಡ್ಲಿ ಅಥವಾ
ಈ ಕಡುಬೆಲ್ಲ ಬೇಯಿಸುವ ಪಾತ್ರೆಯಲ್ಲಿ ಒಂದು ಅರ್ಧ ಗಂಟೆ ಬೇಯಿಸಿದರೆ ಸಾಕು. ಅರ್ಧ ಗಂಟೆನೋ 20-25 ನಿಮಿಷನೋ ನೋಡಿ. ಎಷ್ಟು ಇದ್ರೆ ಕೆಲವರು ಪುಡಿಯಲ್ಲಿ ಮಾಡ್ತಾರೆ, ಚೆನ್ನಾಗಿರೋದಿಲ್ಲ. ಈಗ ರುಬ್ಬಿನೇ ಮಾಡಬೇಕು, ತೆಂಗಿನ ತುರಿ ಎಲ್ಲ ಹಾಕಿ, ಆಗಲೇ ಚೆನ್ನಾಗಿರೋದು. ಇದನ್ನು ಹೀಗೆ ಮಡಚಬೇಕು ನೋಡಿ. ಹೀಗೆ ಮಡಚಿದಾಗ ನೋಡಿ ಒಂದೊಂದನ್ನೇ ಹೀಗೆ ಇಡೋದು. ನೋಡಿ ಈ ಥರ ಮಡಚಿಟ್ಟ ನೋಡಿ. ಇನ್ನು ಇದನ್ನು ಬೇಯಿಸೋಣ. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದರೆ ಆಯಿತು. ಒಂದು 20-25 ನಿಮಿಷ ಅಥವಾ 30 ನಿಮಿಷ. ಇದನ್ನು ಬೇಯಿಸುವಾಗ ಮಧ್ಯದ ತಟ್ಟೆ ಅಥವಾ ಮೇಲಿನ ತಟ್ಟೆಯಲ್ಲಿ ಬೇಯಿಸಿ, ಇಲ್ಲಾಂದರೆ ನೀರೆಲ್ಲ ಮೇಲೆ ಬಂದರೆ ಕಷ್ಟ. ಒಂದು 25 ನಿಮಿಷ ನೋಡಿ. ಒಂದೊಂದನ್ನೇ ಇಡಬೇಕು ನೋಡಿ. ನೋಡಿ ಈ ಥರ ಬರುತ್ತೆ ನೋಡಿ. ಒಂದು 20-25 ನಿಮಿಷ ಬೇಯಿಸಿಗೆ ಚೆನ್ನಾಗಿರುತ್ತೆ. ಮೀನು ಸಾರು, ಚಿಕನ್ ಸಾರು, ಯಾವುದೇ ಸಾರಾಗಲಿ ಹಾಗೇ ತಿನ್ಬೋದು. ತೆಂಗಿನ ತುರಿ ಹಾಕಿದ್ದೀವಲ್ವ. ಇನ್ನು ನೆಕ್ಸ್ಟ್ ನಾನು ಪುಳಿಯೋಗರೆ ಮತ್ತು ತಗೊಂಡೋಗ್ಲಿಕ್ಕೆ ಪುಳಿಯೋಗರೆ, ಫ್ರೈಡ್ ರೈಸ್ ಇದಿಷ್ಟು ಮಾಡಬೇಕು. ಟೈಟ್ ಮುಚ್ಚಳ ಮುಚ್ಚಬೇಕು. ತಗೊಂಡು ಹೋಗಲಿಕ್ಕೆ ಮೊಟ್ಟೆ ಫ್ರೈಡ್ ರೈಸ್ ಮಾಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಪುಳಿಯೋಗರೆ ಮತ್ತು ಮೊಟ್ಟೆ ಫ್ರೈಡ್ ರೈಸ್. ಇಲ್ಲಿ ನೋಡಿ, ತೊಳೆದಿಟ್ಟ ಬೇಳೆ, ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ ಇಷ್ಟನ್ನು ರೆಡಿ ಮಾಡಿದ್ದೀನಿ. ಇದು ದಾಲಿಗೆ, ಬೇಳೆ ದಾಲ್ ಮಾಡೋಣ ಫ್ರೈಡ್ ರೈಸಿಗೆ. ಎಲ್ಲವನ್ನು ಕುಕ್ಕರ್ಗೆ ಹಾಕಿದ್ದೀನಿ. ಇನ್ನು ಒಂದು ಅರ್ಧ ಸ್ಪೂನು ಅರಿಶಿನ ಹಾಕಿದೆ. ಹಾಗೆ ಸ್ವಲ್ಪ ಎಣ್ಣೆ ಅಂದರೆ ನಾವು ಅಡುಗೆ ಮಾಡೋ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ದಾಲಿಗೆ ಈ ಥರ ಮಾಡಬೇಕು. ಇದು ಪುಳಿಯೋಗರೆ ಮತ್ತು ಫ್ರೈಡ್ ರೈಸಿಗೆ ಅನ್ನಕ್ಕೆ ನೀರಿಟ್ಟೆ. ಇದು ದಾಲಿಗೆ ಕುಕ್ಕರ್ ಒಳಗಡೆ ದಾಲಿಗೆಲ್ಲ ರೆಡಿ ಮಾಡಿ ಹಾಕಿದೆ. ಇಲ್ಲಿ ನಮ್ಮ ಎಲೆಯಲ್ಲಿ ಮಡಚಿಟ್ಟ ಅಪ್ಪ ಈ ಸ್ಟೌವಲ್ಲಿ 3 ಬರ್ನರ್ ಕಂಡುಹಿಡಿದವನಿಗೆ ಬಿಗ್ ಥ್ಯಾಂಕ್ಸ್. ನೀನು 3 ಬರ್ನರ್ ಕಂಡುಹಿಡಿದಿದ್ದಕ್ಕೆ ನಾನು ಇಲ್ಲಿ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು 4-5 ಬರ್ನರ್ ಕಂಡುಹಿಡಿಯಪ್ಪ. 4 ಬರ್ನರ್ ಇವಾಗಲೇ ಇದೆ, 5 ಇದೆಯಾ ಗೊತ್ತಿಲ್ಲ. ಒಂದು 7-8 ಕಂಡುಹಿಡಿದು ಬಿಡು, ಒಂದು ವಾರದ ಅಡುಗೆ ಮಾಡಿಬಿಡ್ತೀನಿ. ಈಗ ನಮ್ಮ ಎಲೆಯಲ್ಲಿ ಮಡಚಿಟ್ಟ ತಿಂಡಿ ರೆಡಿಯಾಗಿದೆಯಾ ಅಂತ ನೋಡೋಣ. ಆಯಿತು, 25-30 ನಿಮಿಷ ಆಗ್ತಾ ಬಂತು. ನೋಡಿ 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 ನೋಡಿ, ಸೂಪರ್ ತಿಂಡಿ. ಇದನ್ನು ಬೆಲ್ಲ, ತೆಂಗಿನ ತುರಿ ಹಾಕಿ ಮಾಡ್ಬೋದು. ಇದು ಬೆಳಗಿನ ತಿಂಡಿಗೆ ಅಲ್ವಾ, ಚಪ್ಪೆ ಹೇಗಿದೆ ನೋಡಿ, ಸೂಪರ್ ಆಗಿಲ್ವಾ. ಕೊನೆಯಲ್ಲಿ ಮೊಟ್ಟೆ ಫ್ರೈಡ್ ರೈಸ್ ಮಾಡೋಣ ಅಂತ ತೀರ್ಮಾನ ಮಾಡಿದೆ ನಾನು. ಅಂದರೆ ಚೆನ್ನಾಗಿ ಅರಿಶಿನೆಲ್ಲ ಹಾಕಿ ಮೊಟ್ಟೆ ಫ್ರೈಡ್ ರೈಸ್ ಮಾಡೋಣ ಅಂತ. ಈಗ ಬೆಳಗಿನ ಎಲೆ ಮಡಚಿಟ್ಟ ತಿಂಡಿ ಆಯ್ತಲ್ವ, ಈಗ ಇದು ರೆಡಿ ಮಾಡೋಣ. ಈರುಳ್ಳಿ ನೋಡಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ನೋಡಿ. ಇದರ ಹಸಿ ವಾಸನೆ ಹೋಗ್ಬೇಕು, ಇಲ್ಲಾಂದರೆ ಮೊಟ್ಟೆ ಫ್ರೈಡ್ ರೈಸ್ ಚೆನ್ನಾಗಿ ಬರಲ್ಲ. ಇದು ಉಪ್ಪು ಹಾಕ್ತಾ ಇದ್ದೀನಿ. ಸ್ಟವ್ನ ಪೂರ್ತಿ ಸಿಮ್ಮಲ್ಲಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಜಾಸ್ತಿ, ಯಾಕಂದರೆ ಮೊಟ್ಟೆ ಅಲ್ವಾ. ಅರಿಶಿನ ನಾನೊಂದು 3/4 ಸ್ಪೂನ್ ಹಾಕಿದೆ. ಇಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಹಸಿಮೆಣಸಿನಕಾಯಿ
ಇದು ಖಾರ ಇದೆ ಅಲ್ವಾ. ಆಮೇಲೆ ಸ್ವಲ್ಪ ಸೋಯಾ ಸಾಸಲ್ಲಿ ಕೂಡ ಉಪ್ಪಿನ ಅಂಶ ಇದೆ. ಉಪ್ಪು ಹಾಕುವಾಗ ನೋಡ್ಕೊಳ್ಬೇಕು. ಅದನ್ನೆಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ, ಇವಾಗ 1 ಗ್ಲಾಸ್ ಅನ್ನಕ್ಕೆ 4 ಮೊಟ್ಟೆ ಲೆಕ್ಕ. 4 ಮೊಟ್ಟೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಮೊಟ್ಟೆ ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಹಾಕ್ಕೊಳ್ಬೋದು. ಸಾರಿ ನೋಡಿ, ಸಿಪ್ಪೆ ಬಿದ್ದೋದ್ರದ್ದು. ಮಿಕ್ಸಿಗೆ ಹಾಕಿದಾಗ ಅದು ಸ್ಮೆಲ್ಲೂ ಬರ್ಬೋದು, ಹಾಳೂ ಆಗ್ಬೋದು. ಅದಕ್ಕೆ ನೋಡಿ ಅರಿಶಿನ ಎಲ್ಲ ಜಾಸ್ತಿ ಹಾಕೋದು. ಅರಿಶಿನ ನಾನು ಒಂಚೂರು ಹಾಕ್ತಾಯಿದ್ದೀನಿ. ಮೊಟ್ಟೆಯಲ್ಲಿ ಮೇಯ್ನ್ ಮೊಟ್ಟೆ, ಚಿಕನ್ನು, ಮೀನಿಗೆಲ್ಲ ಅರಿಶಿನ ಮುಖ್ಯ ಪಾತ್ರ ಇರುತ್ತೆ. ಅರಿಶಿನದೆಲ್ಲ ನೋಡಿ ಏನೇನೋ ಮಾತಾಡ್ತೀನಲ್ಲ ನಾನು. ಈಗ ನಿಂಬು ಪಾನಿ ಹಾಕ್ತಾಯಿದ್ದೀನಿ, ಒಂದು ಅರ್ಧದಷ್ಟು ನಿಂಬು. ಉಪ್ಪಿದ್ದ ಮೇಲೆ ಹುಣಸೆ ಹಣ್ಣು ಇರಲೇಬೇಕಲ್ವ, ಹುಳಿ ಇರಲೇಬೇಕು. ಉಪ್ಪು, ಹುಳಿ, ಖಾರ, ಇದು 3 ಫ್ರೆಂಡ್ಸ್ಗಳಲ್ವ. ನೋಡಿ, ಬೀಜ ಎಲ್ಲ ಬಿದ್ದರೆ ಈಗ ತೆಗೆದ್ರೆ ಆಯ್ತು, ದೊಡ್ಡ ವಿಷಯ ಏನಲ್ಲ. ಇವಾಗ ಬಿಸಿ 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 ಅನ್ನ ಹಾಕಿ ಕಲಸಿ ಚೆನ್ನಾಗಿರುತ್ತೆ ಮೊಟ್ಟೆ ಫ್ರೈಡ್ ರೈಸು. ಕೊನೆಯಲ್ಲಿ ಬೇಕಂದರೆ ಕೊತ್ತಂಬರಿ ಹಾಕಿ, ಗೋಡಂಬಿ ಬೇಕಾದರೆ ಹಾಕ್ಬೋದೆಲ್ಲ, ಖಾಲಿಯಾಗಿವೆ ಮನೆಯಲ್ಲಿ. ನಿಮ್ಮ ಮೊಟ್ಟೆ ಫ್ರೈಡ್ ರೈಸ್ ರೆಡಿ. 1-2 ನಿಮಿಷ ಹೀಗೆ ಬೇಯಬೇಕದು. ಮೊಟ್ಟೆಗೆಲ್ಲ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಹಾಗಾಗಿ 1-2 ನಿಮಿಷ ಅನ್ನ ಜೊತೆ ಬೇಯಲಿ. ನೋಡಿ, ನಮ್ಮ ಮೊಟ್ಟೆ ಫ್ರೈಡ್ ರೈಸ್ ರೆಡಿಯಾಗಿದೆ. ಈಗ ಮೊಟ್ಟೆ ಫ್ರೈಡ್ ರೈಸಿಗೆ ದಾಲಿಗೆ ರೆಡಿ ಮಾಡೋಣ. ಒಣಮೆಣಸಿನಕಾಯಿ ಪುಡಿ, ಬೆಳ್ಳುಳ್ಳಿ ಎಲ್ಲ ಹಾಕಬೇಕು. ಕರಿಬೇವು ಎಲ್ಲ ಹಾಕಿದೆ. ಇವಾಗ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಇಂಗು ಹಾಕಬೇಕು. ಇಂಗು ಇಲ್ಲಾಂದರೆ ಇಂಗು ಕಹಿ ಬರುತ್ತೆ. ಒಂಚೂರು ನೋಡಿ, ಅದು ಸ್ಟವ್ ಆಫ್ ಮಾಡಿದ ಮೇಲೇ ಹಾಕಬೇಕು. ಇವಾಗ ನಮ್ಮ ದಾಲ್ ಹಾಕೋಣ ಅಲ್ವಾ. ನೋಡಿ, ಇಂಗನ್ನು ಒಂದು ಸ್ವಲ್ಪ ಫ್ರೈನು ಕೂಡ ಮಾಡಬೇಕು. ಇದಕ್ಕೆ ಬೆಲ್ಲ ಹಾಕ್ತಾರೆ. ನೋಡಿ, ನಮ್ಮ ದಾಲ್ ರೆಡಿ. ಬೆಳಗಿನ ತಿಂಡಿ ಆಯಿತು, ಮೊಟ್ಟೆ ಫ್ರೈಡ್ ರೈಸ್ ಆಯಿತು, ದಾಲ್ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕೋಣ ಅಲ್ವಾ. ಇರಲಿಲ್ಲ ಕೊತ್ತಂಬರಿ ಸೊಪ್ಪು, ಸಾಕಲ್ವಾ. ಸೂಪರ್ ದಾಲ್ ಆಯಿತು ನೋಡಿ. ಮಾಡೋಣ. ಪುಳಿಯೋಗರೆಗೆಲ್ಲ ನಾನು ಸ್ವಲ್ಪ ಬಾದಾಮಿ ಎಲ್ಲ ಹಾಕ್ತೀನಿ. ಇವತ್ತು ಗೋಡಂಬಿ ಖಾಲಿಯಾಗಿದೆ, ಅದೇ ತರಬೇಕು. ನಾನು ಏನೇ ಮಾಡುವಾಗ ಸ್ವಲ್ಪ ಸ್ಪೆಷಲ್ ಮಾಡ್ತೀನಿ, ಸ್ವಲ್ಪ ರುಚಿಕರವಾಗಿ ಮಾಡ್ತೀನಿ. ನಾವು ಮಾಡಿ ಕೊಟ್ಟ ಮೇಲೆ ಚೆನ್ನಾಗಿ ತಿಂದು ಬರಬೇಕಲ್ವ. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ. ಮತ್ತು ನನಗೆ ನಿಜವಾಗ್ಲೂ ಹೇಳಬೇಕು, ಒಂದೊಂದು ಸಲ ಮೈ ಹುಷಾರಿಲ್ಲ ಬೇಜಾರಾಗುತ್ತೆ. ಜ್ವರ ಎಲ್ಲ ಇತ್ತಲ್ವ. ಅಡುಗೆ ಮಾಡೋದಂದರೆ ಬಹಳ ಇಷ್ಟ ನನಗೆ. ನೋಡಿ, ಇವಾಗ ಶುಂಠಿ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ. ಅದರ ಜೊತೆನೇ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿದಾಗ ಒಂಥರ ಬೇರೆಯೇ ಟೇಸ್ಟ್ ಇರುತ್ತೆ. ಹಾಗೆ ಸ್ವಲ್ಪನೇ ಮಾಡೋದಲ್ವ, ಸ್ವಲ್ಪನೇ ನಾನು ಏನು ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ.
ಜಾಸ್ತಿ ಹಾಕಿದರೆ ಚೆನ್ನಾಗೂ ಇರೋದಿಲ್ಲ. ಎಲ್ಲ ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಇವಾಗ ಇದಕ್ಕೆ ಅನ್ನ ಹಾಕಿದರೆ ನಮ್ಮ ಕೆಲಸ ಮುಗಿಯಿತು. ಮುಗಿದು ಹೋಯಿತು, ಮುಗಿದು ಹೋಯಿತು, ಮುಗಿದು ಹೋಯಿತು. ಇನ್ನು ಕಿಚನ್ ಕ್ಲೀನ್ ಮಾಡಬೇಕು, ರೆಸ್ಟ್ ತಗೊಳ್ಬೇಕು. ಸ್ವಲ್ಪ ಒಂದು ಬಿಸಿ ಬಿಸಿ ಟೀ ಮಾಡಿ ಕುಡಿಬೇಕು. ನಮ್ಮ ಮನೆಗೆ ನೀನು ಉಪ್ಪಿಟ್ಟು ಇಷ್ಟ ಆಗಿಲ್ಲ, ಆದರೂ ಮಾತಾಡಿಲ್ಲ, ಏನು ಬೈದಿಲ್ಲ. ಗಟ್ಟಿಯಾಗಿತ್ತು, ಸ್ವಲ್ಪ ಗಟ್ಟಿಯಾಗಿತ್ತು ಉಪ್ಪಿಟ್ಟು. ಮಾಡುವಾಗ ಕರೆಕ್ಟಾಗಿತ್ತು. ಆಮೇಲೆ ಅದು ಇಟ್ಟಾಗ ಅಲ್ಲಿ ಸ್ವಲ್ಪ ಚಳಿ ಅಲ್ವಾ, ಸ್ವಲ್ಪ ಇನ್ನೂ ಮೆದು ಮಾಡಬೇಕಿತ್ತು ನಾನು. ನೋಡಿ ನಮ್ಮ ಪುಳಿಯೋಗರೆ ರೆಡಿ ಆಯಿತು, ಎಲ್ಲನೂ ಆಯಿತು. ಸ್ವಲ್ಪ ಪುಡಿ ಜಾಸ್ತಿ ಆದಾಗ ಅನ್ನ ಹಾಕಿ, ಪುಡಿ ಲೆಕ್ಕಕ್ಕಿಂತ ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ. ಅನ್ನ ಹಾಕಿದರೆ ಸರಿ ಮಾಡ್ಬೋದು. ಮತ್ತು ಅದಕ್ಕೆ ಅನ್ನ ಬೇಯಿಸಿಟ್ಕೊಳ್ಳಿ. ಹಳೆ ಅನ್ನದಲ್ಲೆಲ್ಲ ಮಾಡಬೇಡಿ. ಟಿಫಿನ್ ಬಾಕ್ಸಿಗೆಲ್ಲ ತಗೊಂಡೋಗೋರು ಹೊಸ ಅನ್ನ ಮಾಡಿ ರೆಡಿ. ನೋಡಿ 5:50ಕ್ಕೆ ಎದ್ದು ನಾನು ಮಾಡಿದ ಉಪಹಾರ ಇವತ್ತು. ನೋಡಿ ಇದು ಎಲೆಯಲ್ಲಿ ಮಡಚಿಟ್ಟದ್ದು. ಇದಕ್ಕೆಲ್ಲ ಕೆಲಸ ಇದೆ. ಆಮೇಲೆ ಇದು ಪುಳಿಯೋಗರೆ, ಅದು ದಾಲ್, ಅದು ಮೊಟ್ಟೆ ಫ್ರೈಡ್ ರೈಸ್. ಹೇಗಿದೆ? ಹಾಗೆ ನನ್ನ ಚಾನಲ್ಗೆ ದಯವಿಟ್ಟೆಲ್ಲ ಸಪೋರ್ಟ್ ಮಾಡಿ. ನಾನು ಎಷ್ಟು ಕಷ್ಟಪಡ್ತೇನೆ ಇದೆಲ್ಲ ಮಾಡುವ ಜೊತೆಯಾಗಿ ನಾನು ವಿಡಿಯೋ ಕೂಡ ಮಾಡ್ತಾ ಇದ್ದೀನಲ್ವ. ನೋಡೋಣ, ಕಷ್ಟಕ್ಕೆ ಪ್ರತಿಫಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸಿಕ್ಕಿದ್ರೆ ಸಿಗಲಿ, ಸಿಗದಿದ್ದರೆ ಇದೆಲ್ಲ ಒಂದು ನೆನಪಾಗಿರಲಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.